ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನೋಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 52ನ ವಿಡಿಯೋ ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಅದಾದ ನಂತರ ತಿಂಡಿಗೆ ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಕಡಲೆಬೀಜ ಕಡಲೆಬೇಳೆನ ಒಗ್ಗರಣೆ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊಂಡು ಅದಾದ ನಂತರ ನಾನಿಲ್ಲಿ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೋತೀನಿ. ಗೊಜ್ಜೆಲ್ಲ ತಣ್ಣಗಾದ ನಂತರ ನಾನು ಕಡಲೆಬೀಜ ಕಡಲೆಬೇಳೆನ ಮಿಕ್ಸ್ ಮಾಡ್ಕೋತೀನಿ. ಬಿಸಿ ಇದ್ದಾಗೇ ಮಿಕ್ಸ್ ಮಾಡ್ಕೋತು ಅಂದರೆ ಕಡಲೆಬೀಜ ಕಡಲೆಬೇಳೆದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಹಾಗಾಗಿ ತಣ್ಣಗಾದ್ಮೇಲೆ ಉಪ್ಪು ಮತ್ತು ಕಡಲೆಬೀಜ ಕಡಲೆಬೇಳೆನ ಸೇರಿಸ್ಕೋತೀನಿ. ಇನ್ನು ಖಾಲಿ ಹೊಟ್ಟೆಯಲ್ಲಿ ಪಪಾಯನ ತಿಂತು ಅಂದರೆ ಹೆಲ್ತ್ ಬೆನಿಫಿಟ್ಟು ತುಂಬಾ ಇದೆ ಅಂತ ಹೇಳ್ಬಿಟ್ಟು ಬೆಳಬೆಳಿಗ್ಗೆನೆ ಪಪ್ಪಾಯಿನೂ ಕೂಡ ಕಟ್ ಮಾಡಿಡ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ಡೇ 52ನ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಬೇಕಾಗಿತ್ತು. ಬಟ್ ನನಗೆ ಸ್ವಲ್ಪ ರೆಸ್ಟ್ ಬೇಕಾಗಿರೋ ಕಾರಣ ನಾನು ಯಾವುದೇ ರೀತಿಯ ವೀಡಿಯೋಸ್ನ ನಿನ್ನೆ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಏನು ಮಂತ್ಲಿ ಸೈಕ್ಲಿಂಗ್ ಇದೆ ಆ ಟೈಮಲ್ಲಿ ನನಗೆ 2-3 ಡೇಸ್ ಯಾವುದೇ ರೀತಿಯ ಫ್ಲೋ ಆಗಲಿಲ್ಲ. ಅದಾದಮೇಲೆ ಫ್ಲೋ ಸ್ಟಾರ್ಟ್ ಆಯಿತು. ಹಾಗಾಗಿ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಈ ವಿಡಿಯೋ ಡೇ 51 ಆದಮೇಲೆ 52 ವಿಡಿಯೋ ಏನು ನಾನು ಕಂಟಿನ್ಯೂ ಆಗಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಆ ವೀಡಿಯೋಸ್ ಎಲ್ಲ ಮಾಡ್ತಾ ಬರ್ತಿದ್ದೀನಿ. ಹಾಗಾಗಿ ಇದು ಅದರ ಕಂಟಿನ್ಯೂ ವೀಡಿಯೋನೇ ಆಗಿರುತ್ತೆ. ನಾನು ಎಲ್ಲೂ ಕೂಡ ರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಫುಡ್ಡನ್ನ ಸ್ಕಿಪ್ ಮಾಡೋದಾಗಿರಲಿ, ಚೀಟ್ ಮೀಲ್ ತಗೊಳ್ಳೋದಾಗಿರಲಿ ಎಲ್ಲೂ ಕೂಡ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಫ್ರೆಂಡ್ಸ್, ನಾನು ಕೂಡ ಮದುವೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಬೆಳಗಿನ ತಿಂಡಿಗೆ ಈಸಿ ಆಗಲಿ ಅಂತೇಳಿ ಪುಳಿಯೋಗರೆನ ಮಾಡಿ ಹಣ್ಣನ್ನು ಕೂಡ ಕಟ್ ಮಾಡಿ ಇಡ್ತಾ ಇದ್ದೀನಿ. ಇನ್ನು ಮನೆಯವರಿಗೆ ಎಲ್ರಿಗೂ ರಜೆ ಇತ್ತಲ್ಲ, ಮನೆಯಲ್ಲೇ ಇದ್ದರು. ಅಂದರೆ ಇದು ಸಂಡೇ ವೀಡಿಯೋ, ಬಟ್ ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಕಾರಣ ತಿಳಿಸ್ದೆ ಏನಕ್ಕೆ ಅಪ್ಲೋಡ್ ಮಾಡಲಿಲ್ಲ ಅಂತ. ಮನೆಯಲ್ಲೇ ಇದ್ರಲ್ಲ, ಎಲ್ಲರೂ ಕೂಡ ಮಲಗಿದ್ರು. ಸಂಡೇ ಆಗಿರೋ ಕಾರಣ ಲೇಟಾಗೇ ಎದ್ದೇಳ್ತಾರೆ. ಇನ್ನು ನಾನು ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀನಿ ಮದುವೆಗೆ. ಇಲ್ಲಿ ಮದುವೆಗೂ ಕೂಡ ಬಂದೆ. ಅಂದರೆ 8:30ಗೆ ದಾರೆ ಇತ್ತು. ಅದಕ್ಕೆ ನನ್ನ ಮನೆಯವ್ರು ಇನ್ನೂ ಎಲ್ಲರೂ ಮಲಗಿದ್ರು. ಅವ್ರಿಗೆಲ್ಲ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಮದುವೆಗೆ ಬಂದುಬಿಟ್ಟೆ. ಮದುವೆಗೆ ಬಂದ ನಂತರ ಹೆಂಗಿದ್ರು ಮದುವೆ ಊಟ ಮಾಡಲೇಬೇಕು. ಹಂಗಾಗಿ ನಾನು ಬೆಳಿಗ್ಗೆ ಯಾವುದೇ ರೀತಿಯ ಗಂಜಿ ಏನು ಕೂಡ ಕುಡಿಯೋಕ್ಕೆ ಹೋಗಲಿಲ್ಲ. ಡೈರೆಕ್ಟು ರೆಡಿಯಾಗಿ ಮದುವೆಗೇ ಬಂದೆ. ಅದಾದ ನಂತರ ಮದುವೆ ಊಟಕ್ಕೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನಕ್ಕೆ ಊಟ ಮಾಡಲ್ಲ, ಏನು ಇತ್ತು ಅಂತ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಊಟಕ್ಕೂ ಕೂಡ ಹೋಗಿ ಕೂತ್ಕೊಂಡೆ. ಹಾಗಾಗಿ ನಾನು ತುಂಬಾ ಫಂಕ್ಷನ್ಸ್ಗಳನ್ನ ಈ ಒಂದು ಡಯಟ್ ಟೈಮಲ್ಲಿ ಅಟೆಂಡ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಅಟೆಂಡ್ ಮಾಡ್ತು ಅಂತ ಅಂದರೆ ಊಟಗಳನ್ನ ಮಾಡಬೇಕು, ಹೆವಿ ಆಗಿಬಿಡುತ್ತೆ, ಕ್ಯಾಲೋರೀಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಭಯದಿಂದನೇ ಕೂಡ ಅಟೆಂಡ್ ಮಾಡಲ್ಲ. ಹಾಗಾಗಿ ಇವತ್ತು ನಾನು ಬರಲೇಬೇಕಿತ್ತು ಮದುವೆಗೆ, ಬಂದಿದ್ದೀನಿ. ಇಲ್ಲಿ ಊಟನೂ ಕೂಡ ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಏನು ನಮಗೆ ಪಲ್ಯಗಳ ಐಟಮ್ ಹಾಕ್ತಾರೆ ಅದನ್ನು ಮಾತ್ರ ನಾನು ತಿಂತಾಯಿದ್ದೀನಿ. ಅದಾದ ನಂತರ ಪೂರಿ ಮತ್ತು ಗೀ ರೈಸ್ ಎಲ್ಲ ಮಾಡಿದರು. ನಾನು ಪಲ್ಯಗಳೆಲ್ಲ ತಿಂದ್ಕೊಂಡು 2 ಪೂರಿ ಹಾಕಿದ್ರು, ಅದರಲ್ಲಿ ಅರ್ಧ ಪೂರಿ ಮತ್ತು ಸಾಗುನ ತಿಂದೆ. ಅದಾದ ನಂತರ ಗೀ ರೈಸ್ ಹಾಕಿದ್ರು, ಅದನ್ನು ಒಂದು 2 ತುತ್ತು ತಿಂದೆ ಅಷ್ಟೇ. ಇನ್ನು ಅನ್ನ ಸಾಂಬಾರಿಗಂತೂ ಹೋಗಲೇ ಇಲ್ಲ, ಸ್ವೀಟ್ನ ಮುಟ್ಲೇ ಇಲ್ಲ, ಕೀರು ಕೂಡ ಹಾಕಿಸ್ಕೊಳ್ಳೇ ಇಲ್ಲ ನಾನು. ಗೀ ರೈಸ್ ಒಂದು 2 ತುತ್ತನ್ನ ತಿಂದು ಹಾಗೇ ಇಟ್ಬಿಟ್ಟಿದ್ದೀನಿ. ಇನ್ನು ಕೊನೆಯದಾಗಿ ಬಾಳೆಹಣ್ಣನ್ನು ತಿಂದು ನನ್ನ ಮದುವೆ ಊಟನ ಮುಗಿಸ್ಕೊಂಡೆ. ನಾನು ಯಾವುದಾದ್ರು ಫಂಕ್ಷನಿಗೆ ಬಂತು ಅಂದರೆ ಚಿಂಟುನ ಕರ್ಕೊಂಡು ಬಂದಿರ್ತೀನಿ. ಸಪ್ರೇಟ್ ಅವನಿಗೆ ಎಲೆ ಹಾಕ್ಸೋಕ್ಕೆ ಹೋಗೋದೇ ಇಲ್ಲ, ನನ್ನ ಜೊತೆನೇ ಕೂರಿಸ್ಕೊಂಡು ಊಟ ಮಾಡಿಸ್ತೀನಿ. ಯಾವಾಗಂತ ಅಂದರೆ ನಾನು ಡಯೆಟಲ್ಲಿದ್ದಾಗ, ಇಲ್ಲ ಅಂದಾಗ ಬಾಕಿ ಟೈಮಲ್ಲಿ ಅವನಿಗೆ ಸಪ್ರೇಟ್ ಎಲೆ ನನಗೆ ಸಪ್ರೇಟ್ ಎಲೆ. ಇವಾಗ ಡಯೆಟಲ್ಲಿ ಇದ್ದೀನಲ್ಲ, ಹಾಗಾಗಿ ಆ ರೀತಿ ಮಾಡ್ತೀನಿ. ಅವನನ್ನು ಕರ್ಕೊಂಡು ಬಂದಿಲ್ಲ, ನಾನು ಒಬ್ಬಳೇ ಬಂತು ಅಂದಾಗ ಪಲ್ಯಗಳು ಕಾಳು ಐಟಮ್ ಎಲ್ಲನೂ ತಿಂದ್ಕೊಂಡು ರೈಸ್ ಐಟಮ್ ಎಲ್ಲ ಅವಾಯ್ಡ್ ಮಾಡ್ತೀನಿ. ಈ ರೀತಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದಾಗ ಆ ಟೈಮಲ್ಲಿ ನೀವೇನಾದರೂ ಡಯೆಟಲ್ಲಿ ಇತ್ತು ಅಂದಾಗ ಈ ರೀತಿ ಒಂದು ಫುಡ್ಡು ಮೇಂಟೈನ್ನ ಮಾಡ್ಕೋಬೋದು. ಮತ್ತು ಫಂಕ್ಷನ್ಸ್ಗಳನ್ನೂ ಕೂಡ ಅಟೆಂಡ್ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಮನೆಗೆ ಬಂದೆ, ಬೇಗನೆ ಮನೆಗೆ ಬಂದೆ. ಆವಾಗ ತಾನೇ ಮನೆಯವರು ಎದ್ದಿದ್ರು. 10 ಗಂಟೆ ಆಗಿತ್ತೇನೋ, ಆಗ ತಾನೇ ಎದ್ದಿದ್ರು. ಫೋಟೋಸ್ ತಗೊಳ್ಳಿ ಅಂದರೆ ಒಬ್ಬರು ಕೂಡ ತಗೊಳ್ಲಿಲ್ಲ. ನಾನು ಸೈಡ್ ಓಪನ್ ಟಾಪ್ ಹಾಕಿದ್ದೀನಿ. ಹಿಪ್ಸು ಮತ್ತು ಹೊಟ್ಟೆ ಎಲ್ಲ ಕಡಿಮೆ ಕಾಣಿಸ್ತಿದೆ, ಕರಗಿದೆ. ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ತಗೊಳ್ಳಿ ಅಂದರೆ ಒಬ್ಬರು ಕೂಡ ನಿದ್ದೆ ಮೂಡಲ್ಲಿದ್ರಲ್ಲ, ಫೋಟೋಸ್ ತಗೊಳ್ಳೋಕ್ಕೆ ತಯಾರಾಗಿರಲಿಲ್ಲ. ಮತ್ತು ನಾನೇ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತಾ ಇದ್ದೆ ಅಲ್ವಾ. ಹೊಟ್ಟೆ ಎಲ್ಲ ಕಡಿಮೆಯಾಗಿದೆ, ಹಿಪ್ಸ್ ಎಲ್ಲ ಕಡಿಮೆಯಾಗಿದೆ, ಇನ್ನೂ ಒಂದಷ್ಟು ಕಡಿಮೆ ಆಗಬೇಕು, ಇನ್ನಷ್ಟು ವೆಯ್ಟ್ ಲಾಸ್ನ ಮಾಡ್ಕೋಬೇಕು, ತೂಕ ಎಲ್ಲ ಕಡಿಮೆ ಆಗಬೇಕು ಅಂತ ಹೇಳ್ತಾ ಇದ್ದೆ. ನಮ್ಮ ಮನೆಯವರು ಅವಾಗ ತಾನೇ ಎದ್ದಿದ್ರಲ್ಲ, ಸಂಡೇ ಎಲ್ಲ ಬೇಗ ಎದ್ದೇಳಲ್ಲ, ಲೇಟಾಗಿ ಎದ್ದೇಳೋದು. ಹಾಗಾಗಿ ಸುಮ್ಮನೆ ಹ್ಞೂ ಹ್ಞೂ ಅಂತ ಇದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಇಲ್ಲಿ ಪಪ್ಪಾಯನ ಕಟ್ ಮಾಡಿಟ್ಟಿದ್ನಲ್ಲ, ಅದನ್ನು ತಿನ್ನೋಣ ಅಂದ್ಬಿಟ್ಟು ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಚೆನ್ನಾಗಿ ಪಪ್ಪಾಯನ ತಿಂತಾಯಿದ್ದೀನಿ. ಎಲ್ಲರೂ ಕೂಡ ತಿಂದಿದ್ರು, ನನಗೆ ಅಂತ ಉಳಿಸಿದ್ರು, ಅದನ್ನು ನಾನು ಕೂಡ ತಿಂತಾ ಇದ್ದೆ. ಮತ್ತು ಫ್ರೆಂಡ್ಸ್, ಏನೋ ಒಂದು ಹರ್ಬಲ್ ಲೈಫ್ ಬಗ್ಗೆ ನಾನು ಮೊನ್ನೆ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೆ. ಹೌದು, ನಾನು ಕೂಡ 1 ತಿಂಗಳ ಮಟ್ಟಿಗೆ ಹರ್ಬಲ್ ಲೈಫ್ನ ತೊಗೊಂಡಿದ್ದೆ. ಅದರಲ್ಲಿ ನನಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಅಂದರೆ ವೆಯ್ಟ್ ಲಾಸು ಕೂಡ ಆಗಲಿಲ್ಲ,
ಆ ಟೈಮಲ್ಲಿ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರಬೇಕು, ಅದಕ್ಕಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಲೇ ಇದ್ದಿದ್ದು. ಬಟ್ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅನ್ನೋದು ಕೂಡ ಬರಲಿಲ್ಲ. ಇನ್ನು ಸುಮಾರು ಒಂದು 6 ತಿಂಗಳು ವರ್ಷಗಳ ನಂತರ ಹಾಸ್ಪಿಟಲ್ಗಳಿಗೆಲ್ಲ ತೋರಿಸಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ನನಗೆ ಒಂದು ಪಾಸಿಟಿವ್ ಅನ್ನೋದು ಬಂತು, ಪ್ರೆಗ್ನೆನ್ಸಿ ಪಾಸಿಟಿವ್ ಅನ್ನೋದು ಬಂತು. ಇನ್ನು ಪ್ರೆಗ್ನೆನ್ಸಿನೂ ಮುಗೀತು, ಮಗನೂ ಕೂಡ ಹುಡ್ತಾ. ಅದಾದಮೇಲೆ ಸ್ವಲ್ಪ ವೆಯ್ಟು ಕೂಡ ಗೇನ್ ಆಯಿತು. ತುಂಬ ಒಂದು 5-6 ವರ್ಷ ಗ್ಯಾಪ್ನ ಕೊಟ್ಬಿಟ್ಟೆ. ಒಂದು ಹರ್ಬಲ್ ಲೈಫ್ನ ಯಾವಾಗ ತೊಗೊಂಡಿದ್ದೆ 1 ಮಂತು, ಅದಾದಮೇಲೆ ಒಂದು 5-6 ವರ್ಷ ಗ್ಯಾಪ್ ಕೊಟ್ಬಿಟ್ಟೆ. ಆ ಟೈಮಲ್ಲಿ ತುಂಬಾ ದಪ್ಪ ಆಗಿಬಿಟ್ಟಿದೆ. ಎಷ್ಟಿತ್ತು ಅಂದರೆ ನನ್ನ ವೆಯ್ಟು ಸೇಮ್ ಇವಾಗೇನೋ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. 86, 87ವರೆಗೂ ಇತ್ತು ನನ್ನ ವೆಯ್ಟು. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು 95ವರೆಗೂ ಹೋಗಿತ್ತು ನನ್ನ ವೆಯ್ಟು. 95ವರೆಗೂ ಹೋಗಿತ್ತು. ಇನ್ನು ನೀನು ಡೆಲಿವರಿ ಟೈಮ್ ಹೊತ್ತಿಗೆ 1 ಕ್ವಿಂಟಾಲಷ್ಟು ಆಗಿಬಿಡ್ತೀಯಾ ಅಂತ ಡಾಕ್ಟರೇ ರೇಗಿಸ್ತಿದ್ರು. ಹಾಗಾಗಿ ನನಗೆ ಟ್ವಿನ್ಸ್ ಇರೋ ಕಾರಣ ನಾನು ಈ ರೀತಿ ಹೆವಿ ವೆಯ್ಟ್ ಆಗಿರಬೇಕು ಅಂತ ಅಂದ್ಕೊಂಡು ನಾನು ಕೂಡ ಅಷ್ಟೇನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ತಿರ್ಲಿಲ್ಲ. ಇನ್ನು ಅದಾದಮೇಲೆ 85, 87ವರೆಗೂ ಬಂದು ನಿಲ್ತು ನನ್ನ ವೆಯ್ಟು. ಎಷ್ಟು ಅಂದರೆ ತುಂಬಾ ಇರಿಟೇಷನ್ ಆಗೋದು. ಅಯ್ಯೋ ಏನೇ ಟ್ರೈ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ನಷ್ಟಕ್ಕೆ ನಾನೇ ಬೇಜಾರು ಮಾಡ್ಕೋತಿದ್ದೆ. ಮಾಮೂಲಿ ಮಾಡೋ ಊಟನ ಮಾಡ್ತಾನೆ ಇದ್ದೆ, ಎಲ್ಲೂ ಕೂಡ ಊಟದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ತಿಲ್ಲ. ಮತ್ತು ಸ್ವೀಟ್ಸು, ಜಂಕ್ ಫುಡ್ಡು ಎಲ್ಲನೂ ಕೂಡ ತಿಂತಿದ್ದೆ. ಯಾವುದು ಕೂಡ ಲಿಮಿಟ್ ಅನ್ನೋದೇ ಇರ್ತಿರ್ಲಿಲ್ಲ, ಎಲ್ಲನೂ ಕೂಡ ತಿಂತಿದ್ದೆ. ಹಾಗಾಗಿ ನನಗೆ ಆ ಟೈಮಲ್ಲಿ ಏನೂ ಅನ್ನಿಸ್ತಿರ್ಲಿಲ್ಲ, ತಿನ್ನಬೇಕಾದಾಗ ಏನೂ ಅನ್ನಿಸ್ತಿರ್ಲಿಲ್ಲ. ತಿಂದಾದ್ಮೇಲೆ ಫೀಲ್ ಆಗೋದು, ಅಯ್ಯೋ ಇಷ್ಟು ತಿಂದ್ಬಿಟ್ನಾ, ಮತ್ತು ವೆಯ್ಟ್ ಗೇನ್ ಆಗುತ್ತೆ, ಮತ್ತು ಒಂದು ತೂಕ ಜಾಸ್ತಿಯಾಗಿ ಏನೋ ಒಂಥರ ನನಗೆ ನಾನೇ ಒಂಥರ ಅಸಹ್ಯವಾಗಿ ಕಾಣಿಸ್ತೀನಲ್ಲ, ನೋಡೋರಿಗೂ ಒಂಥರ ಅಸಹ್ಯವಾಗಿ ಕಾಣಿಸ್ತೀನಲ್ಲ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಅದಾದಮೇಲೆ ಕೆಲವೊಂದು ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದನ್ನೇ ಬಿಟ್ಬಿಡ್ತಿದ್ದೆ. ಏನೋ ಒಂಥರ ಬೇಜಾರು. ಯಾರು ನೋಡಿದವರು ಇವ್ರು ಇಷ್ಟು ದಪ್ಪ ಆಗವ್ರೆ, ಇವ್ರು ಹಿಂಗವ್ರೆ, ಎಷ್ಟು ದಪ್ಪ ಆಗ್ಬಿಟ್ಟವ್ರೆ ಇವಾಗ ಅಂತೆಲ್ಲ ಕೇಳ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟೆ ನಾನು ಯಾವುದೇ ರೀತಿಯ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ನೋಡೋ ದೃಷ್ಟಿನೂ ಕೂಡ ಒಂಥರ ಇತ್ತು. ನಾನು ದಪ್ಪ ಇರೋದ್ರಿಂದ ಏನೋ ಒಂಥರ ನೋಡೋ ನೋಟ, ಮತ್ತು ಅವ್ರು ನೋಡ್ಬಿಟ್ಟು ಬೇರೆಯವ್ರ ಜೊತೆ ಕಮೆಂಟ್ ಮಾಡೋದು, ಮತ್ತು ನನ್ನ ಬಾಡಿ ಶೇಮಿಂಗ್ ಮಾಡೋದು, ಈ ಥರದ್ದೆಲ್ಲ ನನಗೆ ತುಂಬಾ ಬೇಸರ ಆಗ್ತಿತ್ತು. ಹೇಳ್ತೀವಲ್ಲ, ಹೆಣ್ಣಿಗೆ ಹೆಣ್ಣೇ ಶತ್ರು. ಹೌದು, ಅದು ಮಾತ್ರ ನಿಜವಾದಂಥ ಮಾತು. ನಾನು ಇದುವರೆಗೂ ಈ ಒಂದು ಮಾತನ್ನು ನನ್ನ ಒಂದು ವಾಟ್ಸಪ್ಪಲ್ಲೂ ನಾನು ಇಟ್ಕೊಂಡಿದ್ದೀನಿ. ನನ್ನ ವಾಟ್ಸಪ್ ಸ್ಟೇಟಸಲ್ಲೂ ನಾನು ಅದೊಂದೊಂದು ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ಹೆಣ್ಣಿಗೆ ಹೆಣ್ಣೇ ಶತ್ರು. ಎಲ್ಲೇ ಹೋಗಿ 100 ಜನ ಗಂಡಸರು ಇರ್ತಾರಂತೆ, 2 ಹೆಂಗಸ್ರು ಇರೋಕ್ಕಾಗಲ್ವಂತೆ. ಆ ಥರ ಒಂದು ಗಾದೆನೇ ಇದೆ, ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ. ಹೌದು, ಅದಂತೂ ನಿಜ. ಹೆಣ್ಣಿಗೆ ಹೆಣ್ಣೇ ಶತ್ರು. ಬೇರೆ ಗಂಡಸರು ಮಾತಾಡಲಿ ಬಿಡಿ, ಅವ್ರದ್ದು ನೋಡೋ ನೋಟ, ನೋಡೋ ದೃಷ್ಟಿ, ನೋಡೋ ದೃಷ್ಟಿಕೋನನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಜೊತೆ ಇರ್ತಕ್ಕಂಥವ್ರು, ನಮ್ಮ ಫ್ರೆಂಡ್ಸ್ಗಳೇ ನಮ್ಮ ಬಾಡಿನ ಶೇಮಿಂಗ್ ಮಾಡಿದಾಗ ನಮಗೆ ತುಂಬಾ ಬೇಜಾರಾಗೋದು. ಆ ಥರ ಎಲ್ಲ ಆಗ್ತಿತ್ತು. ನನಗೆ ಒನ್ ಟೈಮ್ ನನ್ನ ಫ್ರೆಂಡೇನೆ ನನ್ನನ್ನು ಬಾಡಿ ಶೇಮಿಂಗ್ ಮಾಡಿದ್ಲು. ಆ ಪರಿಸ್ಥಿತಿಲಿ ನನಗೆ ತುಂಬಾ ಬೇಜಾರಾಯಿತು. ಅವಾಗ ತಾನೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ಒಂದೇನು ರಿಸಲ್ಟ್ ಸಿಗ್ತಾ ಇರಲಿಲ್ಲ. ಅದಾದಮೇಲೆ ನನಗೆ ಈ ರೀತಿ ನನ್ನ ಬಾಡಿ ಶೇಮಿಂಗ್ ಮಾಡಿದ್ರು ಅಂತ ಬಂದು ನಮ್ಮ ಮನೆಯವ್ರ ಜೊತೆ ಹೇಳಿದಾಗ ಅವ್ರು ಹೇಳಿದ್ರು, ಕರೆಕ್ಟಾಗಿ ನೀಟಾಗಿ ಯೋಚನೆ ಮಾಡಿ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡು. ಏನಕ್ಕೆ ವೆಯ್ಟ್ ಲಾಸ್ ಆಗಲ್ಲ, ನಿನಗೇನೇ ಸಪೋರ್ಟ್ ಬೇಕಿದ್ರೂ ನಾನು ಮಾಡ್ತೀನಿ, ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಹೋಗು. ತುಂಬಾ ವೀಡಿಯೋಸ್ಗಳಿದೆ, ಅದೆಲ್ಲ ನೋಡ್ಕೊಂಡು ವೆಯ್ಟ್ ಲಾಸ್ ಮಾಡು, ಏನಕ್ಕೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಆ ಟೈಮಲ್ಲಿ ನಾನು ಬಿಡಲಿಲ್ಲ. ಏನೋ ಒಂದು ನನ್ನನ್ನು ಒಂದು ಬಾಡಿ ಶೇಮಿಂಗ್ ಮಾಡಿದ್ರು, ಅವರಿಗೆ ತಿರುಗೇಟು ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡೆ. ನಿಜ ಫ್ರೆಂಡ್ಸ್, ನನಗೆ ಎಷ್ಟು ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ಅಂದರೆ, ತುಂಬಾ ಒಂದು ವೆಯ್ಟು ಕೂಡ ರೆಡ್ಯೂಸ್ ಆಯಿತು. ಅದಾದಮೇಲೆ ನಾನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಮನೆಯವ್ರು ಹೇಳಿದ್ದೇನಂತಂದರೆ, ನಾವು ಆರೋಗ್ಯ ದೃಷ್ಟಿಯಿಂದ ವೆಯ್ಟ್ ಲಾಸ್ ಮಾಡ್ಕೊ ಅಂತ ಹೇಳಿದ್ರೆ ನಿನಗೆ ತಲೆಗೆ ಹೋಗ್ತಿರ್ಲಿಲ್ಲ. ಮನೆಯವರೆಲ್ಲ ಹೇಳ್ತಿತ್ತು ಅಂದರೆ ನಿನಗೆ ತಲೆಗೆ ಹೋಗ್ತಿರ್ಲಿಲ್ಲ. ಯಾರೋ ಹೊರಗ್ನವರು ಬಂದು ನಿನ್ನನ್ನು ಆಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಅವ್ರ ಮಾತನ್ನು ಸೀರಿಯಸ್ಸಾಗಿ ತೊಗೊಂಡು ನೀನು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಲ್ಲ, ಅದು ಹಿಂಗೆ ಸರಿ. ನಿಂದು ನಾವು ಹೇಳಿದ್ ಮಾತ್ರ ನಿನಗೆ ಮನಸ್ಸಿಗೆ ಕಿವಿಗೆ ಹೋಗ್ತಿರ್ಲಿಲ್ವಾ, ನಿನಗೆ ಕೇಳಿಸ್ತಿರ್ಲಿಲ್ವಾ, ಇವಾಗ ಮಾತ್ರ ಯಾರೋ ಒಬ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ವೆಯ್ಟ್ ಲಾಸ್ ಎಲ್ಲ ಮಾಡ್ಕೋತಾ ಇದೆಯಲ್ಲ ಅಂತೆಲ್ಲ ರೇಗಿಸ್ತಿದ್ರು. ಬಿಡಿ, ನೀವು ಹೇಳಿದ್ದು ಏನೋ ನನ್ನ ಗಂಡ ಹೇಳ್ತಿದ್ದಾರೆ ಪ್ರೀತಿಯಿಂದ ದಪ್ಪ ಇದ್ದೀನಿ ಅಂತ, ಆ ಥರ ಅರ್ಥ ಮಾಡಿಕೊಂಡು ಮನಸ್ಸಿಗೆ ಹರ್ಟ್ ಮಾಡ್ಕೋತಿರ್ಲಿಲ್ಲ, ಫೀಲ್ ಮಾಡ್ಕೋತಿರ್ಲಿಲ್ಲ. ನೀವು ಹೇಳೋ ರೀತಿಲಿ ಕಂಡೀಷನ್ ಆಗಿ ನಿಷ್ಠೂರವಾಗಿ ಹೇಳ್ತಿದ್ರೆ ಅರ್ಥ ಆಗ್ತಿತ್ತೇನೋ. ಬಟ್ ನೀವು ಹೆಲ್ದಿಯಾಗಿರಬೇಕು, ನನಗೇನು ಬ್ಯೂಟಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಹೆಲ್ದಿಯಾಗಿರಬೇಕು ನೀನು ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಹಂಗಾಗಿ ನನಗೆ ಅಷ್ಟು ಮೈಂಡ್ಗೆ ಹೋಗ್ತಿಲ್ಲ. ಯಾರೋ ಒಬ್ಬರು ಹೊರಗ್ನವರು ಆಡ್ಕೊಂಡಾಗ ನನಗೆ ಅವ್ರ ಮುಂದೆ ನಾನು ನನ್ನನ್ನು ಪ್ರೂವ್ ಮಾಡ್ಕೋಬೇಕು, ನನ್ನ ಸೆಲ್ಫ್ನ ನಾನು ಪ್ರೂವ್ ಮಾಡ್ಕೋಬೇಕು. ನಾನು ಏನಕ್ಕೆ ನಾನು ವೆಯ್ಟ್ ಲಾಸ್ ಆಗೋದಿಲ್ಲ, ನಾನು ಕೂಡ ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೇಕು, ಪ್ರೂವ್
ಪ್ರೂವ್ ಮಾಡಿ ತೋರಿಸ್ಬೇಕು, ನಾನು ಹೆಂಗೆ ಸಣ್ಣ ಆದರೆ ಯಾವ ರೀತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜಾಗಿ ತಗೊಂಡು ವೆಯ್ಟ್ ಲಾಸ್ನ ಮಾಡಿಕೊಂಡೆ ಫ್ರೆಂಡ್ಸ್. ನಿಜ, ಹೆಣ್ಣಿಗೆ ಎಣ್ಣೆ ಶತ್ರು. ನನಗೆ ಆ ಟೈಮಲ್ಲಿ ಆ ಹೆಣ್ಣು ಹೇಳ್ದೆ ಹೋಗಿದ್ದಿದ್ರೆ ನಾನು ವೆಯ್ಟ್ ಲಾಸ್ನ ಮಾಡ್ಕೋತಾನೆ ಇರಲಿಲ್ಲ. ಮತ್ತು ನನಗೆ ಆ ಒಂದು ವೆಯ್ಟ್ ಲಾಸ್ ಯಾವ ರೀತಿ ವೆಯ್ಟ್ ಗೇನ್ ಆದ್ರೂ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಟ್ರಿಕ್ಗಳೆಲ್ಲ ಗೊತ್ತಾಗ್ತಾನೆ ಇರಲಿಲ್ಲ. ಹಾಗಾಗಿ ನನಗೆ ಆ ಟೈಮಲ್ಲಿ ಅಂದಾಗ ಬೇಜಾರಾಯಿತು, ಬಟ್ ಇವಾಗ ಬೇಜಾರಿಲ್ಲ ಅಲ್ವಾ. ಅವ್ರು ಅದು ರೀತಿ ಅಂದಿದ್ದಕ್ಕೆ ಅಲ್ವಾ ನಾನು ಈ ರೀತಿ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮತ್ತು ನನಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾನು ವೆಯ್ಟ್ ಗೇನ್ ಆದಾಗ ಅಂತ ಎಲ್ಲ ಟ್ರಿಕ್ಗಳೆಲ್ಲ ಗೊತ್ತಾಗಿದೆ. ಹಾಗಾಗಿ ನನಗೆ ಎಲ್ಲೂ ಕೂಡ ಬೇಜಾರಿಲ್ಲ. ಯಾರೇ ಕೂಡ ಒಂದು ಬಾಡಿ ಶೇಮಿಂಗ್ ಮಾಡಿದ್ರು ನನಗಿವಾಗ ಎಲ್ಲೂ ಕೂಡ ಬೇಜಾರಿಲ್ಲ. ಏನಕ್ಕಂದರೆ ನಾನು ಆಲ್ರೆಡಿ ನನ್ನ ಸೆಲ್ಫ್ನ ಪ್ರೂವ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಮುಂದೆ ದಪ್ಪ ಆದ್ರೂ ಕೂಡ ಬ್ಯಾಲೆನ್ಸ್ ಮಾಡ್ಕೋತೀನಿ ನಾನು ವೆಯ್ಟ್ನ. ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬಾರ್ದು. ಇನ್ನು ನಿಮಗೂ ಕೂಡ ಯಾರೆಲ್ಲ ಈ ರೀತಿ ಒಂದು ಬಾಡಿ ಶೇಮಿಂಗ್ ಮಾಡಿದರೆ ನೀವು ಕೂಡ ಒಂದು ಹಠದಿಂದ ನೀವು ಏನು ಅನ್ನೋದನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದ್ರ ಜೊತೆಗೆ ಆರಾಮಾಗಿ ಒಂದು ಹೆಲ್ದಿಯಾದಂತಹ ಲೈಫ್ನ ಲೀಡ್ ಮಾಡ್ಬೋದು. ಹಾಗಾಗಿ ಯಾರೆಲ್ಲ ವೆಯ್ಟ್ ಇದ್ದೀರಾ ಅಂಥವ್ರು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಮನೆ ಊಟನೇ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನು ಇವತ್ತು ಸಂಡೇ ಇರೋದ್ರಿಂದ ಹೊರಗೆ ಹೋಗ್ತಿದ್ರು ಸಂತೆಗೆ. ಹಾಗಾಗಿ ನಾನು ಕಡಲೆಪುರಿನ ತೊಗೊಂಡು ಬನ್ನಿ ಒಗ್ಗರಣೆ ಮಾಡಿ ಇಟ್ಕೋತೀನಿ, ಸ್ನ್ಯಾಕ್ಸ್ ಟೈಮ್ಗೆ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಮ್ಮ ಮನೆಯವರು ಕಡಲೆಪುರಿ ಏನಕ್ಕೆ ನೀನು ಡಯಟಲ್ಲಿ ಇದೆಯಲ್ಲ ಏನಕ್ಕೆ ತಿಂತೀಯಾ ಅಂತ ಕೇಳಿದ್ರು. ಅದಕ್ಕೆ ನಾನಂದೆ ಕಡಲೆಪುರಿಲಿ ಅಷ್ಟು ಕ್ಯಾಲೋರಿ ಇರೋದಿಲ್ಲ, ತಿಂತು ಒಂದು ಬೌಲ್ನಷ್ಟು ತಿಂತು ಅಂದರೆ ಎಲ್ಲೂ ಕೂಡ ಏನೂ ದಪ್ಪ ಆಗಲ್ಲ ನಾವು ಅಂತ ಅಂದೆ. ಇಲ್ಲ ಕುರಿಗೆಲ್ಲ ಕೊಬ್ಬು ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಕಡಲೆಪುರಿನ ತಿನ್ನಿಸ್ತಾರೆ, ಹಾಗಾಗಿ ನಾನು ತರಲ್ಲ, ನೀನು ತಿನ್ನಬೇಡ ಡಯಟಲ್ಲಿದ್ದೀಯಾ ಅಂತ ಅಂದರು. ಅದಕ್ಕೆ ನಾನಂದೆ ಒಂದು ಬೌಲ್ ಕಡಲೆಪುರಿಲಿ ಕ್ಯಾಲೋರಿ ಅಷ್ಟು ಸಿಗಲ್ಲ ನಮಗೆ, ಕಡಿಮೆ ಕ್ಯಾಲೋರಿ ಇರೋದು. ಹಾಗಾಗಿ ಸ್ನ್ಯಾಕ್ಸ್ ಟೈಮಲ್ಲಿ ಈ ರೀತಿ ಚುರುಮುರಿನೋ ಇಲ್ಲ ಕಡಲೆ ಪುರಿ ಒಗ್ಗರಣೆನೋ ಮಾಡಿಟ್ಕೋತು ಅಂತ ಅಂದರೆ ಆರಾಮಾಗಿ ತಿನ್ಬೋದು, ತೊಂದರೆ ಏನಿಲ್ಲ ಅಂತೆಲ್ಲ ಸ್ವಲ್ಪ ಬಿಡಿಸಿ ಹೇಳಿದ್ಮೇಲೆ ಸ್ವಲ್ಪ ಕಡಲೆಪುರಿನ ತಂದು ಕೊಟ್ಟರು. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ, ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲನೂ ಸೇರಿಸಿ ಕಡಲೆಪುರಿನ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋತು ಅಂದರೆ ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋತು ಅಂತ ಅಂದರೆ ನಮಗೆ ಸ್ನ್ಯಾಕ್ಸ್ ಅವರಲ್ಲಿ ಗ್ರೀನ್ ಟೀನೋ ಬ್ಲಾಕ್ ಕಾಫಿನೋ ಕುಡಿಬೇಕಾದ್ರೆ ಯೂಸ್ ಆಗುತ್ತೆ. ಈ ಸುಮ್ಮನೆ ಹಣ್ಣು ಇದೆಲ್ಲನೂ ತಿಂತಾ ಇರ್ತೀವಿ, ಬಾಯೆಲ್ಲ ಸಪ್ಪೆ ಆಗಿರುತ್ತೆ. ಈ ಒಂದು ಕಡಲೆಪುರಿನ ಹುರಿದಿಟ್ಕೊಂಡು ತಿಂತು ಅಂದರೆ ಏನೋ ಒಂಥರ ಬಾಯಿಗೆ ರುಚಿ ಸಿಗುತ್ತೆ, ಒಂದು ಏನು ಸ್ಪೈಸಿ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ಈ ರೀತಿ ಒಗ್ಗರಣೆ ಮಾಡಿಕೊಂಡೆ. ಇನ್ನು ಸೆಟಲ್ ಕಾಕ್ ಆಡ್ತಾಯಿದ್ರು, ಸೆಟಲ್ ಕಾಕ್ ಆಡೋಣ ಅಂದ್ಬಿಟ್ಟು ನಾನು ಕೂಡ ಒಂದು 1/2 ಅವರ್ ಸೆಟಲ್ ಕಾಕ್ ಆಡಿದೆ. ಯಾವುದೇ ರೀತಿ ಆ್ಯಕ್ಟಿವಿಟಿಯಿಂದ ದೂರ ಇದ್ದೀನಿ, ಸ್ವಲ್ಪ ಒಂದು ಹೆಲ್ತ್ ಪ್ರಾಬ್ಲಮ್ಮಿಂದ ದೂರ ಇದ್ನಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಆಡೋಣ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದೆ. ಚೆನ್ನಾಗಿ ಸ್ವೆಪ್ಟ್ ಆಯಿತು. ಅದಾದ ನಂತರ ಮುಖ ಎಲ್ಲ ತೊಳೆದು ಇನ್ನು ನೈಟ್ ಊಟಕ್ಕೆ ಒಂದು ಏನಪ್ಪ ಓಟ್ಸಿಂದ ಗಂಜಿನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಓಟ್ಸ್ ಗಂಜಿಗೆ ತುಪ್ಪನ ಸೇರಿಸ್ಕೊಂಡು ಕುಡಿತು ಅಂತ ಅಂದರೆ. ನಮ್ಮ ಮನೆಯವ್ರಿಗೂ ಕೂಡ ಲೈಟಾಗೇನೋ ರೊಟ್ಟಿನೋ ಹಾಕ್ಕೊಟ್ಟಿದ್ದೆ, ಹಾಗಾಗಿ ಅವರು ಕೂಡ ಓಟ್ಸ್ ಗಂಜಿನ ಕುಡಿತೀನಿ ಅಂತ ಅಂದಿದ್ರು. ಅವ್ರಿಗೂ ಕೂಡ ಓಟ್ಸ್ ಗಂಜಿನ ಮಾಡಿದ್ದೀನಿ. ನಾನು ಕೂಡ ಇಲ್ಲಿ ತುಪ್ಪನ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ವೆಯ್ಟ್ ಸ್ಟ್ರಕ್ ಆದರೆ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಕೇಳಿದರು. ನಾನು ಅದರದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವೆಯ್ಟ್ ಸ್ಟ್ರಕ್ ಆದಾಗ ಯಾವ ರೀತಿ ಟ್ರಿಕ್ಕನ್ನ ಬಳಸ್ಕೊತು ಅಂತ ಅಂದರೆ ನಮ್ಮ ವೆಯ್ಟ್ ಸ್ಟ್ರಕ್ ಆಗಿರ್ತಕ್ಕಂಥದ್ದು ಸರಿ ಹೋಗುತ್ತೆ ಅಂತ. ಆ ವಿಡಿಯೋ ನೋಡ್ತು ಅಂದರೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಇನ್ನು ಟೈಮಿಂಗ್ಸ್ ಎಲ್ಲ ಕೇಳ್ತಾನೆ ಇದ್ದೀರಾ ಅಂದರೆ ಸ್ಟಾರ್ಟಿಂಗಿಂದ ವಿಡಿಯೋ ನೋಡ್ತು ಅಂದರೆ ಅಷ್ಟೇನು ಡೌಟ್ ಬರಲ್ಲ, ಬಟ್ ಮಧ್ಯದಲ್ಲಿ ವೀಡಿಯೋಸ್ಗಳು ನೋಡ್ತು ಒಂದು ನನ್ನ ಜರ್ನಿ ವಿಡಿಯೋ ನೋಡ್ತು ಅಂದರೆ ಟೈಮಿಂಗ್ಸ್ ಎಲ್ಲ ಡೌಟ್ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನ್ನ ಒಂದು ಟೈಮಿಂಗ್ಸ್ ಎಲ್ಲ ಮತ್ತೆ ಇನ್ನೊಂದು ಸಲ ತಿಳಿಸ್ಕೊಡ್ತೀನಿ. ಹಾಗಾಗಿ ಫ್ರೆಂಡ್ಸ್, ಸುಮಾರಷ್ಟು ವಿಚಾರಗಳನ್ನ ಮಾತಾಡಿದೆ ಮತ್ತು ನನ್ನ ಒಂದು ಜರ್ನಿ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತು. ಒಂದು ನನ್ನ ಬಾಡಿ ಶೇಮಿಂಗ್ ಮಾಡಿದ್ದಕ್ಕೆ ನಾನು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಯಾರಾದರೂ ಬಾಡಿ ಶೇಮಿಂಗ್ ಮಾಡಿತ್ತು ಅಂದರೆ ನಿಮಗೂ ಸ್ವಲ್ಪ ಮೋಟಿವೇಶನ್ ಸಿಗಲಿ ಅಂತ ಹೇಳ್ಬಿಟ್ಟು ನನ್ನ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನು ಇಲ್ಲಿಗೆ ನನ್ನ ಜರ್ನಿಯ 52ನ ವೀಡಿಯೋನ ಮುಗಿಸ್ಕೊತಾ ಇದ್ದೀನಿ. ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಗುಡ್ ನೈಟ್.